ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆಂಟಿ ಚಾನಲ್. ಇವತ್ತು ನನ್ನ ಮಗಳು ನಿಮಗೆಲ್ಲ ವೆಲ್ಕಮ್ ಮಾಡಿದ್ಲು ನೋಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತು ನಮ್ಮ ಸವಿತಾ ತನ್ನ ಮಗನ ಕರ್ಕೊಂಡು ನಮ್ಮ ಮನೆಗೆ ಬಂದಾಳ ಅಪರೂಪಕ್ಕೆ. ಆಕೆಗೋಸ್ಕರ ಏನೇನು ಪ್ರಿಪ್ರೇಷನ್ ಮಾಡೇನಿ. ಬೆಳಗ್ಗೆ ನಾಷ್ಟಕ್ಕೆ ಬನ್ಸ್ ಮಾಡೋಕೆ ರೆಡಿ ಮಾಡಿಟ್ಟಿದ್ದೆ, ತೌಡು ಬರಲಿಲ್ಲ. ಇವಾಗ ಆಕಿಗೆ ಮಾಡ್ತಾನೆ ನೋಡ್ರಿ. ಆಮೇಲೆ ಇಲ್ಲಿ ಚೊಂಗ್ಯ ಇವತ್ತು ನಮ್ಮ ಮನೆಯೊಳಗೆ ಹತ್ತಿನ ಚೊಂಗ್ಯ ಮಾಡ್ತೀವಲ್ಲ, ಹಿಂಗಾಗಿ ಚೊಂಗ್ಯಾಕೆ ಚಪಾತಿ ಹಿಟ್ಟು ನಾದಿಟ್ಟನಿ. ಆಮೇಲೆ ಇಲ್ಲಿ ಪಲಾವು, ಬಿಸಿ ಬಿಸಿ ಪಲಾವ್ ರೆಡಿ ಆಗತ್ತೆ ನೋಡ್ರಿ. ಬಿರಿಯಾನಿ ರೈಸ್ ಮಾಡ್ಬೇಕಂದ್ಯಾ, ಆಮೇಲೆ ಬೆನ್ನಿ ಇರಲಿಲ್ಲ, ಹೀಗಾಗಿ ಪಲಾವ್ ರೆಡಿ ಆಗಕತ್ತತಿ. ಸವಿತಾ ಇದ್ದಾಗ ಪಟಾಪಟ ಅಂಥೇಳಿ ನಾನು ಬನ್ಸ್ ಮಾಡೋಕೆ ರೆಡಿ ಮಾಡ್ಕೊಂಬಿಡ್ತಾನೆ. ಹಿಟ್ಟಂತೂ ನಿನ್ನೆ ರಾತ್ರಿ ಕಲಸಿಟ್ಟಿದ್ನಿ, ಬೆಳಗ್ಗೆ ಮಕ್ಕಳಿಗೆ ನಾಷ್ಟಕ್ಕಂತೆ ಮಾಡಿಕೊಟ್ಟೆ. ಈಗ ಇನ್ನೂ ಚಲೋ ನೆನೆದತ್ತದ, ಇನ್ನೂ ಮಸ್ತ್ ಬೆಳಗಿನಕಿಂತರೂ. ಈಗ ಪಟಾಪಟ್ ಅಂತೇಳಿ ಅಂದ್ರೆ ಪಲಾವಿಗೆ ರೆಡಿ ಮಾಡಿಟ್ಟೆ. ಚೊಂಗ್ಯ ಮಾಡೋಕೆ ಅಂಥೇಳಿ ಹೇಳಿದ್ನಲ್ಲ, ನಮ್ಮ ಮನೆಯೊಳಗೆ 8-10 ದಿನ ಮಾಡ್ಬೋದು. ಅದಕ್ಕೆ ಇವತ್ತು 8ನೇ ದಿನ. ಇವತ್ತೊಂದಷ್ಟು ಚೊಂಗ್ಯ ಮಾಡಿದ್ರತ್ತ ಅಂಥೇಳಿ ಹಿಟ್ಟನ್ನ ನಾದಿಟ್ಟನಿ. ಇತ್ತಾಗ ಪಟ್ ಅಂಥೇಳಿ ಬಜ್ಜಿ ಮಾಡೋ ಬದಲಿ ಇದು ಬನ್ಸ್ ಮಾಡಿಬಿಟ್ರತ್ತ ಅಂಥೇಳಿ ಇದಷ್ಟು ಮಾಡ್ಕೊಂಬಿಡೋಣ. ಇದನ್ನು ಸ್ವಲ್ಪ ಆದಷ್ಟು ದಪ್ಪಗನ ಲಟ್ಟಿಸ್ಕೋಬೇಕು. ಈಸಿ ಮೆಥಡ್ ನೋಡ್ರಿ. 2 ಬಾಳೆಹಣ್ಣಾರ ಅಥವಾ ಬಾಳೆಹಣ್ಣಿದ್ವ ಸ್ವಲ್ಪ ಕಪ್ಪಾಗಿರ್ತಾವೆ, ಮಕ್ಕಳು ತಿನ್ನೋಕೆ ಇಷ್ಟಪಡ್ತೀರಿ, ಹಿಂಗೆಲ್ಲ ಆವಾಗ ಇಂಥದ್ದು ಮಾಡಿಬಿಟ್ರೆ ಎಲ್ಲರೂ ಮಂದಿ ಎಲ್ಲ ಇಷ್ಟಪಟ್ಟರು. 2 ಬಾಳೆಹಣ್ಣಿದ್ರೆ ಸಾಕು, ಒಂದು ಅರ್ಧ kg ಹಿಟ್ಟು ಹೋಗ್ತೈತೆ ನೋಡ್ರಿ. ಇದು ಸ್ವಲ್ಪ ಮೊಸರು, ಸ್ವಲ್ಪ ಸಕ್ಕರೆ. ಈ ರೆಸಿಪಿನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ನಿಮ್ಮ ಜೊತೆ. ಮನೆ ಸರಿ ಮಾಡಿದಾಗ ನನ್ನ ಕೈ ಸುಟ್ಕೊಂಡ್ಬಿಟ್ಟಿದ್ದೆ ನಾನು. ಹೀಗಾಗಿ ನನ್ನ ಮಗ ಅಂತೂ ಭಾಳ ಇಷ್ಟಪಡಾಕತ್ಬಿಟ್ಟ ಇವನ್ನ, ಗೌರೀಶ ಏನೈತೋ ಏನೋ. ಅವನಿಗೆ ಒಟ್ಟು ಪೂರಿ ಬನ್ಸ್ ಅಂತಂದ್ರೆ ಬಜ್ಜಿ ಅಷ್ಟೊಂದು ತಿನ್ನಂಗಿಲ್ಲ, ಇವನು ಮಾತ್ರ ಇಷ್ಟಪಟ್ಕೊಂಡು ತಿನ್ನತ್ತಾನ. ಅವನು ಒತ್ತಾಯಕ್ಕೆ ಮಾಡಿದೆ ಇವನ್ನ. ಅಂದ್ರೆ ಪರ್ಫೆಕ್ಟ್ ಬಂದುಬಿಟ್ಟಿತ್ರಿ ಈ ಸಲ ಅಂತೂ. ಮೊನ್ನೆಕ್ಕಿಂತ ಸ್ವಲ್ಪ ಮಸ್ತ್ ಅಂದ್ರೆ ಮಸ್ತ್ ಉಬ್ಬಾಕತ್ತಿದ್ವು, ಭಾರಿ ಟೇಸ್ಟೂ ಹಂಗೆ ಆಗಿತ್ತು. ಅದ್ರ ಜೊತೆ ಸಾಂಬಾರು ಭಾರಿ ಒಂಥರ ಬಾಯಾಗ ಒಂಥರ ಬ್ರೆಡ್ ತಿನ್ನಂಗೆ ಆಕಿತ್ತು ನೋಡಿ, ಅಷ್ಟು ಟೇಸ್ಟ್ ಆಗಿದ್ವು. ಎಣ್ಣೆ ಚಲೋ ಕಾದಿತ್ತಂತಂದ್ರೆ ನೋಡ್ರಿ ಎಷ್ಟೊಂದು ಮಸ್ತಾಗಿ ಉಬ್ಬುತ್ತಾವೆ, ಬಡ್ದು ಹೊಡಿಯಂಗೆ ಭಾರಿ ಉಬ್ಬಾಕತ್ತಿದ್ವು. ಪೂರಿ ಥರ ಉಬ್ಬಾಕತ್ತಾವ ನೋಡ್ರಿ. ಹಿಂಗೆ ಕಲರ್ ಬರ್ಬೇಕು ಆಂಟಿ, ಸ್ವಲ್ಪ ಇದು ಗೋಲ್ಡನ್. ಈಗ ಬಡದೊಡಿ ಮಾಡ್ತೇವಲ್ಲ ಆ ಟೈಪ್ ಕಲರ್ ಬರ್ಬೇಕು ನೋಡಿದ್ರೆ. ನೋಡಿ ಫ್ರೆಂಡ್ಸ್, ಗರಿ ಆದ ಬನ್ಸ್, ಪುರಿ ಬನ್ಸ್. ವಾವ್, ಸೂಪರ್. ನೀವು ಮಾಡಿ ಟ್ರೈ ಮಾಡಿ ನೋಡ್ರಿ. ಸ್ಟಾಪ್ ಮಾಡಿ. ನಮ್ಮ ಗೌರೀಶ್ ಭಾಳ ಇಷ್ಟಪಡತ್ತಾನ ಸವಿತಾ ಇವನ. ಹೌದಾ? ನೋಡಿದ್ರೆ ಬಾಯಾಗ ನೀರು ಬಿಡತ್ತಾವ, ಮತ್ತೆ ಯಾರಿಗೆ ಇಷ್ಟ ಆಗಲ್ಲ. ಸ್ಪೆಷಲ್ ಮಂಗಳೂರು ಸ್ಮೆಲ್ ಉಂಟು ಹೆಂಗೆ ಬರ್ತೈತೆ ಅದು, ಬಾಳೆಹಣ್ಣಿನ ಫ್ಲೇವರ್ ಬರತ್ತೆ. ಸೇಮ್ ಇದ್ರ ಬೇಕ್ರಿ ಒಳಗೆ ಮಾಡಿರ್ತಾರಲ್ಲ ಏನಾರ ಕೇಕ್ ಆ ಟೈಪ್ ಸ್ಮೆಲ್ ಬರತ್ತೆ, ಘಮ ಘಮ ಅಂತ. ಪಲಾವ್ ತೋರಿಸಿ, ಪಲಾವ್ ರೆಡಿ ಆಗೈತಿ ಆಂಟಿ. ಪಲಾವ್ ರೆಡಿ ಆಗೈತಿ ನೋಡ್ರಿ ಹೆಂಗಾಗೈತಿ. ವಾವ್, ಮಸ್ತ್ ಬಂದೈತಿ ಕಲರ್. ಇನ್ನೂ ವಾಸನೆ ಸ್ಮೆಲ್ ಹಂಗೆ ಭಾರಿ ಆಗಿತ್ತಂದ್ರೆ ಇನ್ನೂ ಮಸ್ತ್ ಖುಷಿ ಪಡ್ತಿದ್ದಿ. ಭಾರಿ ತೊಳಿ ಎಲ್ಲ ಬೆನ್ನಿ ಒಳಗೆ ನಾವು ಬಂದೇವಂತಿ, ನಮಗೇನೆಲ್ಲ ವೆರೈಟಿ ಮಾಡಾತ್ರಿ. ಹಂಗೇನಿಲ್ಲವಾ, ನೀವು ಬಂದಿರಂತಲ್ಲ, ಮಾಡ್ಬೇಕನ್ನಿಸ್ತ, ಹಿಂಗಾಗಿ ಮಾಡ್ಬೇಕತ್ತೆ. ಇವತ್ತ ಚೊಂಗ್ಯ 8ನೇ ದಿನತ್ತಲ್ಲ, ಇವತ್ತೊಂದು ದಿವಸ ಇನ್ನು ಲಾಸ್ಟ್ನೇ ದಿನ ಒಂದು ಮಾಡ್ಬಿಡ್ತೇವೆ ನಾವು. ದಪ್ಪ ಲಟ್ಟಿಸ್ಬೇಕು ಇವನ್ನ, ಮಸ್ತ್ ಉಗ್ತಾವ. ಅದೇನು ಹಿಂಗೆ ಟಚ್ ಮಾಡೋದ ಬೇಡ, ತಾನೇ ಬರ್ತೈತಿ. ಕಲರ್ ಚಲೋ ಬರ್ತೈತಿ. ಹೌದಂಟಿ, ಬನ್ಸ್ಗೆ ಏನು ಮಾಡ್ರಿ?
ಇದಕ್ಕೆ ಕಾಯಿ ಚಟ್ನಿನಾದ್ರೂ ಮಾಡ್ಕೋಬಹುದು. ಇಲ್ಲಾಂದ್ರೆ ನಾನು ಹೆಚ್ಚಾಗಿ ಕಾಯಿ ಚಟ್ನಿ ಇಷ್ಟಪಡಂಗಿಲ್ಲಲ್ಲ, ಹಿಂಗಾಗಿ ಬಂದು ಸಾಂಬಾರ್ ಮಾಡೀನಿ ನೋಡವಿ. ನಮ್ ಗೌರೀಶ್ನು ಅದನ್ನ ಇಷ್ಟಪಡ್ತಾನೆ, ಹಂಗಾಗಿ ಸಾಂಬಾರ್ ಮಾಡೀನಿ. ಓ ಸೂಪರ್. ಆಲ್ಮೋಸ್ಟ್ ಆಲ್ ರೆಡಿ ಆಗಿಬಿಟ್ಟತಿ. ಆದ್ರೆ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೋಕ್ ಆಗ್ಲಿಲ್ಲ, ಮರ್ತ್ಬಿಟ್ಟೆ. ಇದಕ್ಕೆ ರೆಸಿಪಿ ಎಲ್ಲ ಚೊಂಗ್ಯ ಮಾಡೋದನ್ನ ಮತ್ತು ತೋರಿಸ್ಲೇ ಇಲ್ಲ ನಾನು. ನಮ್ಮ ಹಳೆಯನ ಗದ್ದಲ್ದಾಗ ಮರ್ತು ಬಿಟ್ಟೆ ರೀ. ಅವ ಮಕ್ಕೊಂಡಿದ್ದ ಸ್ವಲ್ಪ, ಅದಕ್ಕೆ ಹೇಳ್ಕೊಡ್ದ ಪಟ ಮಾಡಿದ್ರಾತ. ಮತ್ತು ಇನ್ನು ಊಟ ಮಾಡೋಕ್ಕಾಗಂಗಿಲ್ಲ ಅವ ಎದ್ರೆ ಅಂತೇಳಿ ಭಾಳ ಏನು ಮಾಡಲಿಲ್ಲ, ಸ್ವಲ್ಪ ಒಂದೆರಡು ಚೊಂಗ್ಯ ಮಾಡಿದ್ದೆ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ತುಪ್ಪನ ಹಚ್ಚಿ ಮೇಲೆ ಸೂಸ್ಲನ ಹಾಕಿ ಅದ್ರ ಮೇಲೆ ಮತ್ತೊಂದು ಹಾಕಿ ಮತ್ತು ತುಪ್ಪನ ಹಚ್ಚಿ ತೋರಿಸ್ತೇವೆ. ಹೆಚ್ಚಾಗಿ ನಾವು ಮನೆಯೊಳಗೆ ಹಚ್ಚಿಡಂಗಿಲ್ಲ, ಯಾಕಂತಂದ್ರೆ ಏನಾರು ಹಿಂಗೆ ಕಟ್ಟೋದು ಇತ್ತಂದ್ರೆ ಅಷ್ಟೇ ಹಚ್ತೇವೆ. ಯಾಕಪ್ಪ ಅಂತಂದ್ರೆ ಬೇಕಾದವರು ಇದು ತುಪ್ಪ ಹಚ್ಚಿ ಸುಸ್ಲಾನ ಹಚ್ಕೊಂತಾದ್ರೂ ತಿನ್ಬೋದು. ಕೆಲವೊಬ್ಬರು ಹೀರಿಕಾಯಿ ಪಲ್ಯ ಹಚ್ಕೊಂಡು ತಿಂತಾರೆ, ಒಬ್ಬರು ಅದಕ್ಕೆ ಉಳ್ಳಾಗಡ್ಡಿ ಪಲ್ಯ ಖಾರ ಎಣ್ಣೆ ಹಚ್ಕೊಂಡು. ನಮ್ಮ ಮನ್ಯಾಗಂತೂ ಹೆಚ್ಚಾಗಿ 10 ದಿನದ ಮಟ್ಟ ಅಲ್ಲ, ಒಬ್ಬೊಬ್ಬರು ಒಂದೊಂದು ಥರನಾಗಿ ತಿಂತಿರ್ತಾರೆ ನಮ್ಮ ಮನ್ಯಾಗ, ಆಜು ಬಾಜುದವ್ರು, ನಮ್ಮ ಅತ್ತೆಯವ್ರ ಮನ್ಯಾಗ ಅದು ಎಲ್ಲ. ಆಮೇಲೆ ಎಲ್ಲ ಅಡುಗೆನೂ ರೆಡಿ ಆಗಿತ್ತಲ್ಲ, ಇನ್ನೇನು ನಾವು ಊಟ ಮಾಡಿಬಿಡ್ತೀವಿ. ಸರ್ವ್ ಮಾಡತ್ತಾಳೆ ನೋಡ್ರಿ ನಮ್ಮ ಸವಿತಾ. ಬನ್ಸು, ಸಾಂಬಾರು, ಪಲಾವು, ಹಂಗೆ ಚೊಂಗ್ಯ ರೆಡಿ ಆಗಿತ್ತು. ಟೇಸ್ಟ್ ಆಕಿನ ಹೇಳ್ತಾಳೆ ನೋಡ್ರಿ. ಎಷ್ಟು ಮಸ್ತ್ ಇದು ಆಗಿರಲ್ಲ, ಬ್ರೆಡ್ ಟೈಪ್ ಹಿಂಗೆ ಪದರ ಇದು ಚಲೋ ಬಂದೈತಿ. ಎಲ್ಲ ಹೂವು ಅರಳ್ಕೊಂಡಂಗೆ ಅರಳ್ಕೊಂಡೈತಿ ಮೈದಾ ಹಿಟ್ಟು ನೋಡ್ರಿ. ಬಡದ್ ಬಜ್ಜಿ ಆಗಿರ್ತಾವಲ್ಲಮ್ಮ ಆ ಟೈಪ್. ಟೇಸ್ಟ್ ನೋಡೋಣ. ನೋಡಿ ಹೇಳ್ಬೇಕು ಈಗ ನೀವು. ಹೆಂಗಾಗ್ಯಾವ? ಮಸ್ತ್ ಆಗ್ಯಾವ, ಚಲೋ ಆಗ್ಯಾವ, ಚಲೋ ಆಗ್ಯಾವ, ಬಾಯಾಗೂ ಸ್ಮೂತ್ ಅದಾವ. ಹಾಂ, ಸ್ಪೆಷಲ್ ನಮ್ಮ ಯಜಮಾನ್ರು ಕೂಡಿ ನಾಷ್ಟ ಮಾಡ್ತೀವಿ ನೋಡಿ. ಊಟ ನಾಷ್ಟ ಎಲ್ಲ ಮಾಡೋಣ ಅಪ್ಪಾಜಿ. ಓಯ್ ಹೇಗ ಕೊಡ್ರಿ ಮತ್ತೆ ನಮಗ ಬನ್ಸ್ ಗನ್ಸ್ ಹೇಳಿ. ತಗೋ, ಇಲ್ಲ ಐತ್ ನೋಡು ಜಗ. ಅಲ್ಲಿಸ್ಕೊ ಮಮ್ಮಿ ಕಡೆ ಇಸ್ಕೊ. ಪೂರಿ ತಿಂತೀಯಾ? ಪರಿಸ್ಥಿತಿ ತಿನ್. ಅನ್ನೋ ಪುರ್ಸೊತ್ತಿಲ್ದ ನಮ್ಮ ಗುಂಡಪ್ಪ ಎದ್ದ ಬಿಡ್ಸಿ ನೋಡ್ರಿ. ಅದು ಇನ್ನೂ ಒಂದು ತುತ್ತೂ ಬಾಯಿ ಇಟ್ಟಿರ್ಕಿಲ್ಲ ಅವ್ರ ಮಮ್ಮಿ. ಆಗ್ಲೇ ಎದ್ದು ಬಂದು ಅಂತೇಳಿ ಕೊಡಾಕತ್ತ. ಅವ್ನ ಕೈಯಾಗ ಒಂದು ಬನ್ಸ್ ಕೊಟ್ಟು ಹಿಡ್ಕೊಂಡು ನಿಂತಾನ. ಅವಂಗ ಏನ್ ಮಾಡತ್ತಾಳಿಕಿ ಅಂತೇಳಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ, ಇಷ್ಟ ಆದ್ರೆ ಏನ್ ಮಾಡೋದು ಕಮೆಂಟ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೋಡೋರೆಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಹಂಗ ನಮ್ ಗುಂಡಿನೂ ಬಂದಿದ್ದಕ್ಕೆ ಹುಗ್ಗಿ ಹೋಳ್ಗಿ ಸಿಕ್ಕತ್ತಿ ನೋಡಿ ಖುಷಿ ಒಳಗ. ನಮ್ಮ ಗುಂಡಪ್ಪನ 3 ಗಂಟೆ ಆಗಿತ್ತಲ್ಲ ಮಾಡೋದು ಬಿಟ್ಕೊಟ್ಟು ನಿನ್ ಮಗನ ಎತ್ಬೋದ? ಏನ್ ಹುಗ್ಗಿ ಹೋಳ್ಗಿ ಸಿಕ್ಕಂಗ ಆತ್ ಬಿಡುವ ನಿನ್ ಮಗ ನಿನಗ. ಗುಂಡೆ ಬೆರಿಕದನ್ ಬಿಡಿ. ಗುಂಡೆ ಮಮ್ಮಿನೂ ಬೆರಿಕದ. ತಗೋಪ ನಿಮ್ಮ ಮಮ್ಮಿ ಆಡಸ್ತಾಳಪ್ಪ.